ಮುನಿಯುವ ಮುನ್ನವೇ. ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲರಿಗೂ ಹೆಂಗದೀರಿ? ಆ್ಯಕ್ಚುಲಿ ನಮ್ಮ ದೀಪಾವಳಿನ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ನೋಡ್ರಿ. ಇದು ನೋಡತ್ತೀರಲ್ಲ, ಇದೆಲ್ಲ ನಾವು ಪೂಜೆ ಸಾಮಗ್ರಿಗಳ ಹೊಸದಾಗೆಲ್ಲ ತೊಗೊಂಡು ಬಂದಿದ್ದ ಲೈಕ್ ಶಮೆ, ಆಮೇಲೆ ವಾಪಸ್ ಅದಕ್ಕೆ ಸ್ಟ್ಯಾಂಡು, ಆರತಿ ತಟ್ಟೆ, ಇದನ್ನೆಲ್ಲ ನಾವು ಶಾಪಿಗೆ ತೊಗೊಂಡು ಹೋಗಿ ಅಲ್ಲೆಲ್ಲ ಅವನ್ನ ತಗೊಂಡು ರೆಡಿ ಮಾಡ್ಕೋಬೇಕಾಗಿತ್ತಲ್ಲ. ಸೊ ಹೀಗಾಗಿ ಅಲ್ಲಿ ತಗೊಂಡು ಹೋಗಿ ನಾವು ಪೂಜೆಗೆ ಈ ಥರ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ನಾನು ಮಾಡಿದ್ದು ಫ್ಲವರ್ ಡೆಕೋರೇಷನ್ ಅಂದರೆ ನಾನು ಫಸ್ಟ್ ಟೈಮ್ ಇದೆಲ್ಲ ಮಾಡತ್ತಿದ್ದು. ಲೈಕ್ ನನ್ನ ಹಸ್ಬೆಂಡ್ ಮನೆಯೊಳಗೆ ನಂದಿದ್ದು ಫಸ್ಟ್ ದೀಪಾವಳಿ. ಮನೆಯೊಳಗೆ ಅನ್ನೋದಕ್ಕಿಂತ ನಾವು ಇದನ್ನು ಶಾಪ್ ಒಳಗೆ ಪೂಜೆ ಮಾಡಿದ್ದು. ಇದನ್ನು ನಾನು ರೆಡಿ ಮಾಡ್ತಾ ಕೂತ್ಕೊಂಡೆ. ರೆಡಿ ಆದಮೇಲೆ ನಾನು ಯಾವ ಥರ ಇದು ಫೈನಲ್ ಆಗಿ ಕಾಣಿಸ್ತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ಥರ ಫ್ಲವರ್ ಡೆಕೋರೇಷನ್ ಆಗಿತ್ತು. ಲೈಕ್ ನಂಗೆ ಇಷ್ಟ ಆಯಿತು. ಈ ಥರ ನಾನು ಫಸ್ಟ್ ಟೈಮ್ ಮಾಡಿದ್ದೆ, ನೋಡೋಕ್ಕೆ ಚಲೋ ಅನ್ನಿಸ್ತು. ಆಮೇಲೆ ಈಗ ತೋರಿಸ್ತಿದ್ದೀನಲ್ಲ ದೀಪನ, ಇದು ನನ್ನ ಫೇವ್ರೆಟ್. ನಾನು ಭಾಳ ಇಷ್ಟಪಟ್ಟು ತೊಗೊಂಡಿದ್ದು. ನೋಡೋಕ್ಕೂ ಚಲೋ ಇತ್ತು. ಹೀಗಾಗಿ ನಾನು ಇದು ಬೇಕಂತಾನೆ ಪೂಜೆಗೆ ಅಂತಾನೆ ತೊಗೊಂಡಿದ್ದು. ಆಮೇಲೆ ಫೈನಲ್ ಆಗಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ವಿ. ಈ ಥರ ನಮ್ಮ ಹಸ್ಬೆಂಡ್ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ರು. ಆಮೇಲೆ ಅದಕ್ಕೆಲ್ಲ ದೀಪ ಹಚ್ತಿದ್ರು ಶಮೆ ತಗೊಂಡು ಪೂಜೆಗೆ. ಆಮೇಲೆ ಅದ್ರ ಮುಂದೆ ಇಟ್ಟು ಲಕ್ಷ್ಮೀ ಪೂಜೆ ಅಂದಮೇಲೆ ಪ್ರಾಬಬ್ಲಿ ದುಡ್ಡು ಇರಲೇಬೇಕಲ್ಲ. ಸೊ ಹೀಗಾಗಿ ಅಲ್ಲೆಲ್ಲನ ದುಡ್ಡು ಜೋಡಿಸ್ತಾ ಇದ್ರು. ಅದು ಜೋಡಿಸಿದ್ಮೇಲೆ ಪೂಜೆನ ನಾವು ಯಾವ ಥರ ಮಾಡಿದ್ವಿ ಅಂತ ಹೇಳಿ ನೋಡಿರಿ. ನಾನು ನಿಮ್ಗೆ ಶಾಪ್ ತೋರಿಸಿಲ್ಲಲ್ಲ, ಈ ಥರ ಶಾಪ್ ಕೂಡ ಹಿಂಗಿತ್ತು. ಈ ಥರ ಸಿಂಪ್ಲಿ ಡೆಕೋರೇಷನ್ ಆಗಿತ್ತು. ನಾವೇನು ಅಷ್ಟು ಗ್ರ್ಯಾಂಡಾಗಿ ಪೂಜೆ ಮಾಡಿರಲಿಲ್ಲ, ಸಿಂಪಲ್ಲಾಗೇ ಮಾಡಿದ್ವಿ. ಮತ್ತು ಈ ಥರ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇತ್ತು. ಇದಕ್ಕೆಲ್ಲ ನಾವು ದೀಪ ಹಚ್ಚಿ ಆಮೇಲೆ ಯಾವ ಥರ ಪೂಜೆ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಫೈನಲ್ ಆಗಿ ಎಲ್ಲನೂ ದೀಪ ಅಂಟಿಸಿ ಆಮೇಲೆ ಡೆಕೋರೇಷನ್ ಅನ್ನೋದಕ್ಕಿಂತ ಅಲಂಕಾರ ಮಾಡಿ ಎಲ್ಲನೂ ಫ್ಲವರ್ಸ್ ಹಾಕಿ, ಬಾಳೆಕಂಬ ಹಾಕಿ, ಸಿಹಿ ತಿಂಡಿನ ಮಾಡಿ, ಫ್ರೂಟ್ಸ್ ಇಟ್ಟು, ದುಡ್ಡಿಟ್ಟು ಎಲ್ಲನೂ ಈ ಥರ ನಾವು ಫೈನಲ್ ಆಗಿ ಅದರದ್ದು ಲುಕ್ ಬಂದಿತ್ತು. ಸೊ ಸಿಂಪಲ್ಲಾಗಿ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ನೋಡಿದ್ರಲ್ಲ ಯಾವ ಥರ ರೆಡಿ ಮಾಡಿದ್ವಿ ಅಂತ. ಮೇ ಬಿ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡು ನಾನು ಹೇಗೆ ರೆಡಿ ಆಗಿದ್ದೆ ಅಂತ ಹೇಳಿ ನಿಮಗೆ ತೋರಿಸಿರ್ಲಿಲ್ಲಲ್ಲ. ನಾನು ಈ ಥರ ಪಿಂಕ್ ಸಾರಿ ಹಾಕ್ಕೊಂಡಿದ್ದೆ, ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ಈ ಥರ ಇತ್ತು ನನ್ನ ಲುಕ್ಕು ನೋಡೋಕ್ಕೆ. ನೋಡಿದ್ರಲ್ಲ ನಾನು ಯಾವ ಥರ ರೆಡಿಯಾಗಿದ್ದೆ. ಇದರಲ್ಲಿ ನಾನು ಆ್ಯಕ್ಚುಲಿ ಒಂದು ರೀಲ್ಸ್ ಮಾಡ್ತಿದ್ದೆ, ಅದ್ರದ್ದು ವೀಡಿಯೋ ಇದು. ನಾನು ಹೆಂಗೆ ರೆಡಿಯಾಗಿರಿ ಅಂತ ಹೇಳಿ ತೋರ್ಸಕ್ಕೆ. ನೆಕ್ಸ್ಟ್ ನಾವು ಫೈನಲಿ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಆರಾಮಾಗಿ ಪೀಸಾಗಿ ಸ್ವಲ್ಪ ಹೊತ್ತು ಪೂಜೆ ಮಾಡಿದ್ಮೇಲೆ ನಾನು ನನ್ನ ಹಸ್ಬೆಂಡ್ ಹೋಗಿದ್ದು ಮಹಾಲಕ್ಷ್ಮಿ ಟೆಂಪಲ್ಗೆ. ಅಲ್ಲಿ ನಾವು ಎಂಟ್ರೆನ್ಸ್ ಆಗ್ತಿದ್ದ ಹಾಗೆ ಇಲ್ಲೊಂಥರ ಲಕ್ಷ್ಮಿ ಕೂರಿಸಿ ಹೂವಿನ ಅಲಂಕಾರ ಮಾಡಿದಾರಲ್ಲ, ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಟೆಂಪಲಲ್ಲಿ ಕೂಡ ಲೈಟಿಂಗ್ಸ್ ಹಾಕಿದ್ರು. ಹಬ್ಬ ಇರೋದ್ರಿಂದ ಅಲ್ಲೂ ಕೂಡ ಲೈಟಿಂಗ್ಸು ಅಲಂಕಾರ ಮಾಡಿ ಚೆನ್ನಾಗಿ ಮಾಡಿದರು. ಅಲ್ಲಿಂದ ವ್ಯೂ ತೋರಿಸತ್ತೇನ ಟೆಂಪಲ್ ಒಳಗಿಂದು. ಸ್ವಲ್ಪ ಹೊತ್ತು ಟೆಂಪಲಲ್ಲಿ ಕೂತ್ಕೊಂಡು ಅದು ಟೆಂಪಲ್ ಬಾಜುನ ಇನ್ನೂ ಒಂದು ಟೆಂಪಲ್ ಇತ್ತು. ಆ ಟೆಂಪಲ್ಗೂ ಕೂಡ ಹೋದ್ವಿ. ಇಲ್ಲೂ ಕೂಡ ಸಿಂಪಲ್ಲಾಗಿ ಅಲಂಕಾರನ ಚಲೋ ಮಾಡಿದ್ರು. ನೋಡೋಕ್ಕೆ ಏನೋ ಒಂಥರ ಖುಷಿ. ಟೆಂಪಲ್ ಅಂದ್ರೆ ಒಂದು ರೀತಿ ಪೀಸ್ ಅನ್ನಿಸ್ತೈತಲ್ಲ. ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಂದ ದೇವ್ರ ಕುಂಕುಮ ತಗೊಂಡು ವಾಪಸ್ ನಾವು ಮನೆಗೆ ಹೋದ್ವಿ. ಈ ಥರ ನಮ್ಮ ಸೆಲೆಬ್ರೇಷನ್ ಇತ್ತು. ನಮ್ಮ ದೀಪಾವಳಿ ಸಿಂಪಲ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮೀ.